ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಶೇಕಡ 50% ರಿಯಾಯಿತಿಯ ಅಡಿಯಲ್ಲಿ ದಂಡವನ್ನ ಪಾವತಿಸಲು ರಾಜ್ಯ ಸರ್ಕಾರ ಅವಕಾಶವನ್ನ ಕಲ್ಪಿಸಿದೆ. ಸದ್ಯ ಇದರ ಉಪಯೋಗವನ್ನ ಜನರು ಮಾಡಿಕೊಳ್ತಾ ಇದ್ದು, ಕಳೆದ 4 ದಿನಗಳಲ್ಲಿ ಒಟ್ಟು 5,25,551 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 14,80,00,000 ದಂಡ ಸಂಗ್ರಹವಾಗಿದೆಯಂತೆ. ಹೌದು, ಪೊಲೀಸ್ ಇಲಾಖೆಯಲ್ಲಿ ಸಂಚಾರ ಚಲನ್ನಲ್ಲಿ ದಾಖಲಾದಂತಹ ಪ್ರಕರಣಗಳಿಗೆ ದಂಡ ಪಾವತಿಸಿದೆ. ಬಾಕಿಯನ್ನ ಉಳಿಸಿಕೊಂಡಿರತಕ್ಕಂತಹ ಪ್ರಕರಣಗಳಲ್ಲಿ ದಂಡ ಪಾವತಿಸಲು ರಿಯಾಯಿತಿಯನ್ನು ನೀಡಿ ಸರ್ಕಾರವು ಆದೇಶವನ್ನು ನೀಡಿತ್ತು. ಈ ಆದೇಶವು ಆಗಸ್ಟ್ 23ರಿಂದ ಜಾರಿಗೆ ಬಂದಿದ್ದು, ಸೆಪ್ಟೆಂಬರ್ 12ರವರೆಗೆ ರಿಯಾಯಿತಿಯ ಅಡಿಯಲ್ಲಿ ದಂಡವನ್ನು ಪಾವತಿಸಬಹುದಾಗಿದೆ. ಸದ್ಯ ದಂಡ ಪಾವತಿಗಾಗಿಯೇ ಬಿಟಿಪಿ ಅಸ್ತ್ರಂ ಸೇರಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಆಪ್ ಸೇರಿದಂತೆ ಬೆಂಗಳೂರು ಸಂಚಾರ ಪೊಲೀಸ್ ಅಥವಾ ಕರ್ನಾಟಕ ಒನ್ ವೆಬ್ಸೈಟ್ನಲ್ಲಿ ವಾಹನ ನೋಂದಣಿಯ ಸಂಖ್ಯೆಯನ್ನು ನಮೂದಿಸಿ ಸಂಚಾರ ಉಲ್ಲಂಘನೆ ಪ್ರಕರಣಗಳನ್ನು ತಿಳ್ಕೊಳ್ಳಬಹುದು. ಬಳಿಕ ಪಾವತಿಸಲು ಇಚ್ಛಿಸುವವರು ದಂಡದ ಮೊತ್ತವನ್ನು ಆಯ್ಕೆ ಮಾಡಿದರೆ ರಿಯಾಯಿತಿ ಮೊತ್ತದ ಪಾವತಿಯ ಆಯ್ಕೆ ಲಭ್ಯವಾಗುತ್ತೆ. ನಂತರ ದಂಡದ ಮೊತ್ತವನ್ನು ಪಾವತಿಸಬಹುದಾಗಿದೆ. ಇನ್ನು ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿದವರಿಗೆ ದಂಡದಲ್ಲಿ ಶೇಕಡ 50% ರಿಯಾಯಿತಿಯನ್ನು ನೀಡಲಾಗಿದೆ. ಅದರಲ್ಲಿ ಹೆಲ್ಮೆಟ್ ಧರಿಸದೇ ಇರೋದು, ನಿಗದಿತಕ್ಕಿಂತ ಹೆಚ್ಚು ಜನ ಬೈಕ್ನಲ್ಲಿ ಪ್ರಯಾಣಿಸೋದು, ಹಾಗೆ ಸಿಗ್ನಲ್ ದಾಟುವುದು ಸೇರಿದಂತೆ ಹಲವು ನಿಯಮ ಉಲ್ಲಂಘನೆಗೆ ದಿನನಿತ್ಯ 1000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಲೇ ಇರುತ್ತೆ. ಸದ್ಯ ಸಂಚಾರ ಇಲಾಖೆ ಹೊರಡಿಸಿರ್ತಕ್ಕಂಥ ಈ ಆಫರ್ ಅನ್ನ ಬೈಕ್ ಹಾಗೂ ಇತರ ವಾಹನ ಸವಾರರು ಬಳಸಿಕೊಳ್ತಿದ್ದಾರೆ. ಸದ್ಯ ರಾಜ್ಯ ಸರ್ಕಾರದ ಶೇಕಡ 50% ರಿಯಾಯಿತಿಯ ಸೌಲಭ್ಯವು 2023ರ ಫೆಬ್ರವರಿ 11ರ ಒಳಗೆ ದಾಖಲಾದಂತಹ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗಲಿದೆಯಂತೆ.